ನಿಮ್ಮ ಮಗನೂ ಕೂಡ ರೆಸ್ಕ್ಯೂ ಮಾಡ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡ್ ಬಂದ ಸ್ಥಳೀಯರೊಬ್ರು. ಹೌದು, ಅದು ಆಕ್ಚುಲಿ ನಾನು ಹೇಳಿದ್ನಲ್ಲ, ಅವನಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಮತ್ತದು ನಡ್ಕೊಂಡು ಬರೋಂಥ ದಾರಿನೇ ಅಲ್ಲ. ನನಗೆ ಈಗ ನಿನ್ ಮಾಡ್ಕೊಂಡ್ರೆ ಅದಷ್ಟು ಒಂದು 2-3 ಕಿಲೋಮೀಟರ್ 4 ಕಿಲೋಮೀಟರ್ ಎಷ್ಟೋ ಆಗುತ್ತದು. ಅದು ಹೆಂಗೆ ನಾನು ಬಂದೆ ಕೆಳಗಡೆ ಅನ್ನೋದೇ, ಯಾಕಂದ್ರೆ ಆ ಕೊರಕಲು ಮಧ್ಯೆ ಇದು ಮಾಡಿ ಬಂದೆ ಅನ್ನೋದೇ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದ್ವಿ. ಈ ಘಟನೆ ಆದ ನಂತರ ನಿಮ್ಗೆ ಆಸ್ಪತ್ರೆ ಹೋಗ್ತೀರಾ, ನಿಮ್ಗೆ ಚಿಕಿತ್ಸೆ ಎಲ್ಲ ಸಿಗುತ್ತೆ, ಅಲ್ಲಿ ಏನಾಗತ್ತೆ ನಂತರ? ಕೆಳಗೆ ಹೋಗಿದ ತಕ್ಷಣ ಆಕ್ಚುಲಿ ನನ್ನ ಮಗಂದು ಇಡೀ ಬಾಡಿ ಬ್ಲಡ್ ಆಗಿತ್ತು. ಅದು ನಮ್ಮನೆಯವ್ರನ್ನ ಅಂದ್ರೆ ಹಿಡ್ಕೊಂಡು ಇದೆಲ್ಲ ಮಾಡೋದ್ರಿಂದ ಇಡೀ ಬಾಡಿ ಬ್ಲಡ್ ಆಗಿತ್ತು. ಸೊ ಅವರು ನಮಗೂ ಎಲ್ಲ ಏನೋ ಪೆಟ್ಟಾಗಿದೆ ಅಂತ ಅವರು ಹಾಸ್ಪಿಟಲ್ ಗಾಬರಿ ಪಟ್ರು. ಬಟ್ ನಾವು ಹೇಳಿದ್ವಿ ನಮಗೇನು ಆಗಿಲ್ಲ ಅಂತ. ಆಮೇಲೆ ನೀಟಾಗಿ ಅದೆಲ್ಲ ನಮ್ಮ ರಕ್ತ ಇದೆಲ್ಲ ಕ್ಲೀನ್ ಮಾಡಿ, ಶೂ ಎಲ್ಲ ಫುಲ್ಲು ಕೆಸರು ಮಯ ಆಗೋಗಿತ್ತು. ಅಲ್ಲಿ ತುಂಬ ಥಂಡಿ, ಆ ಪಾದದಲ್ಲಿ ಆ ಥರ ಇರಬಾರ್ದು ಅಂತ ಹೇಳಿ ಬೇರೆ ನಮಗೆ ಆ ಶೂ ಎಲ್ಲ ತೆಗೆಸಿ ನಮ್ಮದು ಬೇರೆ ಸ್ಲಿಪ್ಪರ್ಸ್ ಕೊಟ್ಟು, ಆಮೇಲೆ ಬೇರೆ ಬಟ್ಟೆ ಕೊಟ್ಟು, ಫುಲ್ ಕೆಸರು ಎಲ್ಲ ಒದ್ದೆ ಆಗಿಬಿಟ್ಟಿತ್ತು, ಒಂದು ಬಟ್ಟೆ ಕೊಟ್ಟರು. ಆಮೇಲೆ ತಿನ್ನಕ್ಕೆ ಹಣ್ಣು ನೀರು, ಜೊತೆಗೆ ಮಾರಲ್ ಸಪೋರ್ಟು ತುಂಬ ಕೊಟ್ಟರು. ನಮ್ಮ ಜೊತೆನೇ ನಮ್ಮನ್ನು ಒಂಟಿಯಾಗಿ ಬಿಡಲೇ ಇಲ್ಲ, ಒಬ್ಬರು ಜೊತೆಲಿದ್ದು ಮಾರಲ್ ಸಪೋರ್ಟ್ ಕೂಡ ಕೊಟ್ಟರು. ಅದರ ನಂತರ ನಿಮ್ಮ ಮೃತದೇಹ, ಮಂಜುನಾಥ್ರ ಮೃತದೇಹ ತರಲಿಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಸಹಾಯ ಆಯಿತು, ಸ್ಥಳೀಯ ಸರ್ಕಾರ ಸಹಾಯ ಆಯಿತು, ಯಾರ್ಯಾರು ಬಂದರು ಅಂತ ನಿಮ್ಮ ಸಹಾಯಕಲ್ಲಿ? ಆ್ಯಕ್ಚುಲಿ ಫಸ್ಟ್ ನಾನು ಹೋಗಿ ಅಲ್ಲಿ ರಿಕ್ವೆಸ್ಟ್ ಅಂದರೆ ಹೇಳಿದೆ ನಾನು, ಅಂದರೆ ಹಿಂಗೆ CRPF ಇವರೆಲ್ಲ ಇದ್ರಲ್ಲ, ಹೇಗಾರು ಮಾಡಿ ನನಗೆ ನಾವು ಮಾತ್ರ ಊರಿಗೆ ಹೋಗೋದಿಲ್ಲ, ನಮಗೆ ನನ್ನ ಗಂಡನ ಇದ್ರ ಜೊತೆನೇ ಹೋಗೋದು, ಆದಷ್ಟು ಬೇಗ ನಮಗೆ ಮೃತದೇಹ ಕೆಳಗಡೆ ತರಿಸಿ ಇದು ಮಾಡಿ ಅಂತ. ಅದೆಲ್ಲ ನೀವು ಏನೂ ತಲೆ ಕೆಡಿಸ್ಕೊಂಬೇಡಿ, ನಾವಿದ್ದೀವಿ ಅಂತ ಹೇಳಿ ಅವರು ಸಮಾಧಾನ ಮಾಡಿದರು. ನಮ್ಮನ್ನು ಅಲ್ಲೊಂದು ಹೋಟೆಲ್ಲಿಗೆ, ಪೆಹಲ್ಗಾಮಲ್ಲಿ ಒಂದು ಹೋಟೆಲಲ್ಲಿ ಈ ಥರ ಇದಾದವ್ರನ್ನ ಅಲ್ಲಿ ಇದು ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ತೊಗೊಂಡ್ರು ಏನೇನು ಅದು ಅಂತ ಹೇಳಿ. ಆಮೇಲೆ ತುಂಬ ತಕ್ಷಣ ಬೇಗ ಎಲ್ಲದೂ ಇದು ಮಾಡಿದರು. ಅಲ್ಲಿ ಲೋಕಲ್ ಪೆಹಲ್ಗಾಮ್ ಡಿಸ್ಟ್ರಿಕ್ಟ್, ಪೆಹಲ್ಗಾಮ್ ಊರು ಇದರಿಂದ ಹಿಡಿದು ಎಲ್ಲರೂ ಬೇಗ ಆ್ಯಕ್ಷನ್ ತಗೊಂಡ್ರು, ಎಲ್ಲರೂ ಹೆಲ್ಪ್ ಮಾಡಿದರು. ಮೀಡಿಯಾದವರಾಗಲಿ, ಹಾಗೆ ನಮ್ಮ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ನಾನು ಒಬ್ಬೊಬ್ಬರ ಹೆಸರು ಹೇಳೋಕ್ಕೋದ್ರೆ ತುಂಬ ಜನ ನನಗೆ ಫೋನ್ ಮಾಡಿ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡ್ಯಾರ. ನಾವಿದು ಅಲ್ಲಿ ಲೋಕಲ್ ಒಬ್ಬರು ಸಾಗರದವರೊಬ್ಬರು ಸಂತೋಷ್ ಅಂತ ಇದ್ದರು, ಅವರು ಕೂಡ ಫುಲ್ ಮಾರಲ್ ಸಪೋರ್ಟ್ ಆಗಿ ಇದಾಗಿ ಜೊತೆಲೇ ಇದ್ದರು. ಆಮೇಲೆ ತಕ್ಷಣ ನನಗೆ ತೇಜಸ್ವಿ ಸೂರ್ಯ ಸರಿಂದ ನನ್ನ ಫೋನ್ ನಂಬರ್ನ ಕಲೆಕ್ಟ್ ಮಾಡಿ ಅವ್ರ ಪರ್ಸ್ನಲ್ ನಂಬರೇ ಕೊಟ್ಟು, ಆಮೇಲೆ ಇನ್ನೊಬ್ರು ಅರವಿಂದ್ ಸರ್ ಅಂತ, ಅವರು ನಿಮ್ಮ ಜೊತೆ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಅಂತ ಹೇಳಿ, ಆಮೇಲೆ ಸ್ಟೇಟ್ ಗೌರ್ಮೆಂಟಿಂದ ಚೇತನ್ ಸರ್ ಅಂತ ಕಮಿಷನರ್, ಅವ್ರನ್ನ ನಿಯೋಜನೆ ಮಾಡಿದ್ರಂತೆ, ಅವರು ಕೂಡ ನನ್ನ ಜೊತೆಲೇ ಇದ್ದರು. ಒಂದು 10 ನಿಮಿಷ ಅರ್ಧ ಗಂಟೆಗೆ ಫೋನ್ ಮಾಡಿ ಎಲ್ಲ ಅಪ್ಡೇಟ್ಸು, ನೀವು ಹೇಗಿದ್ದೀರಾ, ಮತ್ತು ಇದೆಲ್ಲ ಪ್ರೋಸೆಸ್ಸು ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಇದು ಮಾಡಿದರು.